ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ ಬೇಲ್ ರದ್ದಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ, ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಅಷ್ಟೇ ಇದೆ. ಅದರ ಜೊತೆಯಲ್ಲಿ ಇವತ್ತು ನಿರ್ಧಾರ ಏನಾಗುತ್ತೆ, ಜೊತೆಗೆ ಸುಪ್ರೀಂ ಕೋರ್ಟ್ನಿಂದ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪನ್ನು ನೀಡಲಾಗುತ್ತೆ. ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದಂಥ ಘನ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟಪಡಿಸುತ್ತೆ. ದರ್ಶನ್ಗೆ ಜಾಮೀನನ್ನ ನೀಡಿತ್ತು ಕರ್ನಾಟಕ ಹೈಕೋರ್ಟ್. ಹೈಕೋರ್ಟ್ ಕೊಟ್ಟಿರುವಂತಹ ಬೇಲ್ ರದ್ದಾಗುತ್ತಾ, ರಿಲೀಫ್ ಸಿಗುತ್ತಾ, ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ, ಕುತೂಹಲವೂ ಕೂಡ ಇದೆ. ಸದ್ಯಕ್ಕೆ ದರ್ಶನ್ ಅಂತೂ ಟೆನ್ಷನ್ ನಲ್ಲಿದ್ದಾರೆ. ಬೇಲ್ ರದ್ದಾದ್ರೆ ಮುಂದೇನು ಅನ್ನುವಂತ ಟೆನ್ಷನ್, ಜೈಲಿಗೆ ಹೋಗ್ಬೇಕಾಗುತ್ತಾ ಅನ್ನೋ ಪ್ರಶ್ನೆ. ಸುಪ್ರೀಂನಲ್ಲಿ ಹೈಕೋರ್ಟ್ ಆದೇಶವನ್ನ ಪೊಲೀಸರು ಪ್ರಶ್ನೆ ಮಾಡಿದ್ರು. ಈ ಬೇಲ್ ಕೊಟ್ಟಿರೋದು ಸರಿ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದೆ ನ್ಯಾಯಪೀಠ. ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ತೀರ್ಪೇನಾಗಿರುತ್ತೆ ಅನ್ನುವಂಥ ಕುತೂಹಲ ಈಗ ಸದ್ಯಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ವಾದ ಪ್ರತಿವಾದ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸುಪ್ರೀಂ ಕೋರ್ಟ್ ಮಾಡಿದಂತ ಕೆಲವೊಂದು ಅಬ್ಸರ್ವೇಷನ್ಸ್, ಅದರ ನಂತರದಲ್ಲಿ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಬೇಲ್ ರದ್ದಾಗುತ್ತಾ, ರದ್ದಾದ್ರೆ ಮುಂದೆ ಏನು, ಜೈಲು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಕೊಡೋದಾದ್ರೆ ಮಾದೇಶ್. ಅಶ್ವಿನಿ, ಇವತ್ತು ದರ್ಶನ್ ಪಾಲಿಗೆ ಒಂದು ಬಿಗ್ ಡೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದಷ್ಟು ವಿಚಾರ ಇತ್ತು. ಹೈಕೋರ್ಟ್ನಿಂದ ಬೇಲ್ ಪಡೆದ ನಂತರ ದರ್ಶನ್ ಒಂದಷ್ಟು ಹಾಯಾಗಿದ್ರು, ಹೊರಗಡೆ ತಮ್ಮ ಕೆಲಸಗಳಲ್ಲಿ ಭಾಗಿಯಾಗಿದ್ರು. ಆದರೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆದಂಥ ಉದ್ದೇಶ ಜೊತೆಗೆ ಹೊರಗಡೆ ಬಂದ ಮೇಲೆ ಅವ್ರು ಇರುವಂಥ ರಿಲೀಫ್ ಒಂದು ಕಡೆ ಇದಾಗಿತ್ತು. ಆದರೆ ಇಂತಹ ಒಂದು ಬ್ರೂಟಲ್ ಮರ್ಡರ್ ಕೇಸ್ನಲ್ಲಿ ಹೈಕೋರ್ಟ್ ಬೇಗನೆ ಅವರಿಗೆ, ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿದ್ದು ಎಲ್ಲೊಂದು ಕಡೆ ಚಾಲೆಂಜ್ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಜಾಮೀನು ರದ್ದತಿಗೆ ಸಂಬಂಧಪಟ್ಟಂತೆ, ಜಾಮೀನು ರದ್ದತಿ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಸರ್ಕಾರದ ಪರ ವಕೀಲರಿಂದ ವಾದವನ್ನು ಆಲಿಸುವಂಥ ಕೆಲಸವನ್ನು ನ್ಯಾಯಪೀಠ ಮಾಡಿತ್ತು. ಅದರ ಜೊತೆಗೆ ಆರೋಪಿಗಳ ಪರ ವಕೀಲರಿಂದ ಕೂಡ ವಾದವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದರಲ್ಲಿ ಆ್ಯಸ್ ಯೂಶುವಲ್ ಆರೋಪಿಗಳ ಪರ ವಕೀಲರು ಪೊಲೀಸರ ಒಂದಷ್ಟು ಲೋಪಗಳನ್ನು ಎತ್ತಿಡುವಂಥ ಕೆಲಸವನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಅವತ್ತು ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಒಂದಷ್ಟು ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸಿದ್ರು ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ನ್ಯಾಯಪೀಠ ಕೂಡ, ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಕೂಡ ಇದರಲ್ಲಿರುವಂಥ ಈ ಒಂದು ಮರ್ಡರ್ ಕೇಸ್ನ ಸೀರಿಯಸ್ನೆಸ್ ಆಗಿರ್ಬೋದು, ಜೊತೆಗೆ ಅದರಲ್ಲಿರುವಂಥ ಸಾಕ್ಷ್ಯಗಳು, ಐ ವಿಟ್ನೆಸ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಎಲ್ಲೋ ಒಂದು ಕಡೆ ಪರಿಗಣಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಜೊತೆಗೆ ಆ ಒಂದು ವಿಚಾರವಾಗಿ ಏನೆಲ್ಲ ಎವಿಡೆನ್ಸ್ಗಳಿದೆ ಮತ್ತು ಐ ವಿಟ್ನೆಸ್ಗಳು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು, ಅದರಲ್ಲೂ ಕೂಡ ದರ್ಶನ್ ವಿರುದ್ಧವಾಗಿ ಏನೆಲ್ಲ ಪ್ರಮುಖ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಸರ್ಕಾರದ ಪರ ವಕೀಲರು ಮಾಡಿದ್ರು. ಅದಾದ ಮೇಲೆ ಇಬ್ಬರಿಗೂ ಕೂಡ, ಆರೋಪಿಗಳ ಪರ ವಕೀಲರಿಗೆ ಮತ್ತು ದರ್ಶನ್ ಪರ ಸರ್ಕಾರದ ಪರ ವಕೀಲರು ಇಬ್ಬರಿಗೂ ಕೂಡ ಲಿಖಿತವಾದವನ್ನು ಮಂಡಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿತು. ಈಗಾಗಲೇ ಇಬ್ಬರ ಕಡೆಯಿಂದಲೂ ಕೂಡ, ವಕೀಲರಿಂದಲೂ ಕೂಡ ಲಿಖಿತ ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇವತ್ತಿಗೆ ಆ ಒಂದು ಕೇಸ್ನ ಲಿಸ್ಟ್ ಆಗಿದೆ, ಅಂದರೆ ಆರ್ಡರ್ಸ್ ಇವತ್ತು ಆಗ್ಬೋದು ಅಂತೇಳಿ ಲಿಸ್ಟ್ ಮಾಡಿಕೊಳ್ಳಲಾಗಿದೆ. ಇವತ್ತು ತೀರ್ಪು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಇಲ್ಲಿ ಎರಡು ಸಾಧ್ಯತೆ ಇದೆ. ಒಂದು, ಬೇಲ್ ಕ್ಯಾನ್ಸಲ್ ಆಗಬೇಕು, ಇಲ್ಲ ಅದನ್ನು ವಿಸ್ತರಣೆಗೆ ಅವಕಾಶ ನೀಡಬೇಕು. ಈಗಾಗಲೇ ಸರ್ಕಾರದ ಕಡೆಯಿಂದ ಸ್ಟ್ರಾಂಗ್ ಆಗಿ ಆತನ ಬೇಲನ್ನು, ಅಂದರೆ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಈಗಾಗಲೇ ಸ್ಟ್ರಾಂಗ್ ಆಗಿ ವಾದವನ್ನು ಮಾಡಿದ್ದಾರೆ. ಕ್ಯಾನ್ಸಲ್ ಆದರೆ ಮುಂದಿನ 6 ತಿಂಗಳ ಕಾಲ ದರ್ಶನ್ ಮತ್ತೆ ಜೈಲಿನಲ್ಲೇ ಕೊಳೆಯುವಂಥ ಸಾಧ್ಯತೆ ಇದೆ. ಮುಂದಿನ ವರೆಗೂ ಕೂಡ, ಅಂದರೆ ಒಂದು ವೇಳೆ ಟ್ರಯಲ್ ಲೇಟ್ ಆದರೆ ಮಾತ್ರ ಅವರಿಗೆ ಜಾಮೀನನ್ನು ಹಾಕೋದಕ್ಕೆ, ಜಾಮೀನು ಅರ್ಜಿ ಹಾಕೋದಕ್ಕೆ, ಅದರಲ್ಲೂ ಕೂಡ ಮತ್ತೆ ಲೋವರ್ ಕೋರ್ಟ್ನಿಂದ ಹೈಕೋರ್ಟ್ವರೆಗೂ ಕೂಡ ದರ್ಶನ್ ಜಾಮೀನಿಗಾಗಿ ಅಲಿಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿ ದರ್ಶನ್ಗೆ ಎದುರಾಗುತ್ತೆ. ಒಂದು ವೇಳೆ ಏನಾದರೂ ಜಾಮೀನು ವಿಸ್ತರಣೆ ಆದರೆ
ಒಂದು ವೇಳೆ ಜಾಮೀನು ಏನಾದರೂ ವಿಸ್ತರಣೆ ಆದರೆ ರದ್ದತಿ ಆಗೋದಕ್ಕೆ ಅವಕಾಶ ಇಲ್ಲ ಅಂತಂದರೆ ಮುಂದಿನ ಕೊನೆಯ ತೀರ್ಪಿನವರೆಗೂ ಕೂಡ ಅಂದರೆ ಟ್ರಯಲ್ ನಡೆಯುತ್ತೆ, ಟ್ರಯಲಲ್ಲಿ ಎಲ್ಲ ಚಾರ್ಜ್ ಫ್ರೇಮ್ ಆಗುತ್ತೆ, ಜೊತೆಗೆ ಯಾರ್ಯಾರ ಆರೋಪಿಗಳ ವಿರುದ್ಧ ಏನೇನೋ ಸಾಕ್ಷ್ಯಗಳಿದೆ ಎಲ್ಲವೂ ಕೂಡ ಟ್ರಯಲ್ ಆದಮೇಲೆ ಒಂದು ತೀರ್ಪು ಅಂತ ಬರುತ್ತಲ್ಲ, ಅಂದರೆ ಇಲ್ಲಿ ಸೆಷನ್ ಕೋರ್ಟ್ನಿಂದ ಏನು ಜಡ್ಜ್ಮೆಂಟ್ ಅನ್ನೋದನ್ನು ಬರುತ್ತಲ್ಲ, ಆ ಒಂದು ಜಡ್ಜ್ಮೆಂಟ್ ಬರೋವರೆಗೂ ಕೂಡ ದರ್ಶನ್ಗೆ ಫುಲ್ ರಿಲೀಫ್ ಇರುತ್ತೆ. ಆದರೆ ಇವತ್ತು ಬರುವಂಥ ತೀರ್ಪು ದರ್ಶನ್ ಪಾಲಿಗೆ ಬಹುದೊಡ್ಡ ತೀರ್ಪು ಆಗಿರುತ್ತೆ. ಒಂದು ಮತ್ತೆ ಜೈಲಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ, ಇಲ್ಲ ಫುಲ್ ಕಂಪ್ಲೀಟ್ಲಿ ರಿಲೀಫ್ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ, ಏನು ತೀರ್ಪನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ಅಶ್ವಿನಿ, ಆಲ್ ರೈಟ್ ಮಾದೇಶ್, ಥ್ಯಾಂಕ್ ಯು. ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ ಬೇಲ್ ರದ್ದಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ, ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಅಷ್ಟೇ ಇದೆ. ಅದರ ಜೊತೆಯಲ್ಲಿ ಇವತ್ತು ನಿರ್ಧಾರ ಏನಾಗುತ್ತೆ, ಜೊತೆಗೆ ಸುಪ್ರೀಂ ಕೋರ್ಟ್ನಿಂದ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪನ್ನು ನೀಡಲಾಗುತ್ತೆ. ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದಂಥ ಘನ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟಪಡಿಸುತ್ತೆ. ದರ್ಶನ್ಗೆ ಜಾಮೀನನ್ನ ನೀಡಿತ್ತು ಕರ್ನಾಟಕ ಹೈಕೋರ್ಟ್. ಹೈಕೋರ್ಟ್ ಕೊಟ್ಟಿರುವಂತಹ ಬೇಲ್ ರದ್ದಾಗುತ್ತಾ, ರಿಲೀಫ್ ಸಿಗುತ್ತಾ, ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ, ಕುತೂಹಲವೂ ಕೂಡ ಇದೆ. ಸದ್ಯಕ್ಕೆ ದರ್ಶನ್ ಅಂತೂ ಟೆನ್ಷನ್ ನಲ್ಲಿದ್ದಾರೆ. ಬೇಲ್ ರದ್ದಾದ್ರೆ ಮುಂದೇನು ಅನ್ನುವಂತ ಟೆನ್ಷನ್, ಜೈಲಿಗೆ ಹೋಗ್ಬೇಕಾಗತ್ತಾ ಅನ್ನೋ ಪ್ರಶ್ನೆ. ಸುಪ್ರೀಂನಲ್ಲಿ ಹೈಕೋರ್ಟ್ ಆದೇಶವನ್ನ ಪೊಲೀಸರು ಪ್ರಶ್ನೆ ಮಾಡಿದ್ರು. ಈ ಬೇಲ್ ಕೊಟ್ಟಿರೋದು ಸರಿ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದೆ ನ್ಯಾಯಪೀಠ. ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ತೀರ್ಪೇನಾಗಿರುತ್ತೆ ಅನ್ನುವಂಥ ಕುತೂಹಲ ಈಗ ಸದ್ಯಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ವಾದ ಪ್ರತಿವಾದ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸುಪ್ರೀಂ ಕೋರ್ಟ್ ಮಾಡಿದಂತ ಕೆಲವೊಂದು ಅಬ್ಸರ್ವೇಷನ್ಸ್, ಅದರ ನಂತರದಲ್ಲಿ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಬೇಲ್ ರದ್ದಾಗುತ್ತಾ, ರದ್ದಾದ್ರೆ ಮುಂದೆ ಏನು, ಜೈಲು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಕೊಡೋದಾದ್ರೆ ಮಾದೇಶ್. ಅಶ್ವಿನಿ, ಇವತ್ತು ದರ್ಶನ್ ಪಾಲಿಗೆ ಒಂದು ಬಿಗ್ ಡೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದಷ್ಟು ವಿಚಾರ ಇತ್ತು. ಹೈಕೋರ್ಟ್ನಿಂದ ಬೇಲ್ ಪಡೆದ ನಂತರ ದರ್ಶನ್ ಒಂದಷ್ಟು ಹಾಯಾಗಿದ್ರು, ಹೊರಗಡೆ ತಮ್ಮ ಕೆಲಸಗಳಲ್ಲಿ ಭಾಗಿಯಾಗಿದ್ರು. ಆದರೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆದಂಥ ಉದ್ದೇಶ ಜೊತೆಗೆ ಹೊರಗಡೆ ಬಂದ ಮೇಲೆ ಅವ್ರು ಇರುವಂಥ ರಿಲೀಫ್ ಒಂದು ಕಡೆ ಇದಾಗಿತ್ತು. ಆದರೆ ಇಂತಹ ಒಂದು ಬ್ರೂಟಲ್ ಮರ್ಡರ್ ಕೇಸ್ನಲ್ಲಿ ಹೈಕೋರ್ಟ್ ಬೇಗನೆ ಅವರಿಗೆ ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿದ್ದು ಎಲ್ಲೊಂದು ಕಡೆ ಚಾಲೆಂಜ್ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಜಾಮೀನು ರದ್ದತಿಗೆ ಸಂಬಂಧಪಟ್ಟಂತೆ, ಜಾಮೀನು ರದ್ದತಿ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಸರ್ಕಾರದ ಪರ ವಕೀಲರಿಂದ ವಾದವನ್ನು ಆಲಿಸುವಂಥ ಕೆಲಸವನ್ನು ನ್ಯಾಯಪೀಠ ಮಾಡಿತ್ತು. ಅದರ ಜೊತೆಗೆ ಆರೋಪಿಗಳ ಪರ ವಕೀಲರಿಂದ ಕೂಡ ವಾದವನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದರಲ್ಲಿ ಆ್ಯಸ್ ಯೂಶುವಲ್ ಆರೋಪಿಗಳ ಪರ ವಕೀಲರು ಪೊಲೀಸರ ಒಂದಷ್ಟು ಲೋಪಗಳನ್ನು ಎತ್ತಿಡುವಂಥ ಕೆಲಸವನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಅವತ್ತು ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಒಂದಷ್ಟು ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸಿದ್ರು ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ನ್ಯಾಯಪೀಠ ಕೂಡ, ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಕೂಡ ಇದರಲ್ಲಿರುವಂಥ ಈ ಒಂದು ಮರ್ಡರ್ ಕೇಸ್ನ ಸೀರಿಯಸ್ನೆಸ್ ಆಗಿರ್ಬೋದು, ಜೊತೆಗೆ ಅದರಲ್ಲಿರುವಂಥ ಸಾಕ್ಷ್ಯಗಳು, ಐ ವಿಟ್ನೆಸ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಎಲ್ಲೋ ಒಂದು ಕಡೆ ಪರಿಗಣಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಜೊತೆಗೆ ಆ ಒಂದು ವಿಚಾರವಾಗಿ ಏನೆಲ್ಲ ಎವಿಡೆನ್ಸ್ಗಳಿದೆ ಮತ್ತು ಐ ವಿಟ್ನೆಸ್ಗಳು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು, ಅದರಲ್ಲೂ ಕೂಡ ದರ್ಶನ್ ವಿರುದ್ಧವಾಗಿ ಏನೆಲ್ಲ ಪ್ರಮುಖ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಸರ್ಕಾರದ ಪರ ವಕೀಲರು ಮಾಡಿದ್ರು. ಅದಾದ ಮೇಲೆ ಇಬ್ಬರಿಗೂ ಕೂಡ, ಆರೋಪಿಗಳ ಪರ ವಕೀಲರಿಗೆ ಮತ್ತು ದರ್ಶನ್ ಪರ ಸರ್ಕಾರದ ಪರ ವಕೀಲರು ಇಬ್ಬರಿಗೂ ಕೂಡ ಲಿಖಿತವಾದವನ್ನು ಮಂಡಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿತು. ಈಗಾಗಲೇ ಇಬ್ಬರ ಕಡೆಯಿಂದಲೂ ಕೂಡ, ವಕೀಲರಿಂದಲೂ ಕೂಡ ಲಿಖಿತ ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇವತ್ತಿಗೆ ಆ ಒಂದು ಕೇಸ್ನ ಲಿಸ್ಟ್ ಆಗಿದೆ, ಅಂದರೆ ಆರ್ಡರ್ಸ್ ಇವತ್ತು ಆಗ್ಬೋದು ಅಂತೇಳಿ ಲಿಸ್ಟ್ ಮಾಡಿಕೊಳ್ಳಲಾಗಿದೆ. ಇವತ್ತು ತೀರ್ಪು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಇಲ್ಲಿ ಎರಡು ಸಾಧ್ಯತೆ ಇದೆ. ಒಂದು, ಬೇಲ್ ಕ್ಯಾನ್ಸಲ್ ಆಗಬೇಕು, ಇಲ್ಲ ಅದನ್ನು ವಿಸ್ತರಣೆಗೆ ಅವಕಾಶ ನೀಡಬೇಕು. ಈಗಾಗಲೇ
ಸರ್ಕಾರದ ಕಡೆಯಿಂದ ಸ್ಟ್ರಾಂಗ್ ಆಗಿ ಆತನ ಬೇಲನ್ನ ಅಂದ್ರೆ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು 7 ಜನ ಆರೋಪಿಗಳ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಈಗಾಗಲೇ ಸ್ಟ್ರಾಂಗ್ ಆಗಿ ವಾದವನ್ನ ಮಾಡಿದ್ದಾರೆ. ಕ್ಯಾನ್ಸಲ್ ಆದ್ರೆ ಮುಂದಿನ 6 ತಿಂಗಳ ಕಾಲ ದರ್ಶನ್ ಮತ್ತೆ ಜೈಲಿನಲ್ಲೇ ಕೊಳೆಯುವಂತ ಸಾಧ್ಯತೆ ಇದೆ. ಮುಂದಿನ ವರೆಗೂ ಕೂಡ ಅಂದ್ರೆ ಒಂದು ವೇಳೆ ಟ್ರಯಲ್ ಲೇಟ್ ಆದ್ರೆ ಮಾತ್ರ ಅವರಿಗೆ ಜಾಮೀನನ್ನ ಹಾಕೋದಕ್ಕೆ, ಜಾಮೀನು ಅರ್ಜಿ ಹಾಕೋದಕ್ಕೆ, ಅದರಲ್ಲೂ ಕೂಡ ಮತ್ತೆ ಲೋವರ್ ಕೋರ್ಟ್ನಿಂದ ಹೈಕೋರ್ಟ್ ವರೆಗೂ ಕೂಡ ದರ್ಶನ್ ಜಾಮೀನಿಗಾಗಿ ಅಲಿಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿ ದರ್ಶನ್ಗೆ ಎದುರಾಗುತ್ತೆ. ಒಂದು ವೇಳೆ ಏನಾದರೂ ಜಾಮೀನು ವಿಸ್ತರಣೆ ಆದ್ರೆ ರದ್ದತಿ ಆಗೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಮುಂದಿನ ಕೊನೆಯ ತೀರ್ಪಿನವರೆಗೂ ಕೂಡ ಅಂದ್ರೆ ಟ್ರಯಲ್ ನಡೆಯುತ್ತೆ. ಟ್ರಯಲ್ ಅಲ್ಲಿ ಎಲ್ಲ ಚಾರ್ಜ್ ಫ್ರೇಮ್ ಆಗುತ್ತೆ. ಜೊತೆಗೆ ಯಾರ್ಯಾರ ಆರೋಪಿಗಳ ವಿರುದ್ಧ ಏನೇನೋ ಸಾಕ್ಷ್ಯಗಳಿದೆ ಎಲ್ಲವೂ ಕೂಡ ಟ್ರಯಲ್ ಆದ್ಮೇಲೆ ಒಂದು ತೀರ್ಪು ಅಂತ ಬರುತ್ತಲ್ಲ, ಅಂದ್ರೆ ಇಲ್ಲಿ ಸೆಷನ್ ಕೋರ್ಟ್ ನಿಂದ ಏನ್ ಜಡ್ಜ್ಮೆಂಟ್ ಅನ್ನೋದನ್ನ ಬರುತ್ತಲ್ಲ, ಆ ಒಂದು ಜಡ್ಜ್ಮೆಂಟ್ ಬರೋವರೆಗೂ ಕೂಡ ದರ್ಶನ್ಗೆ ಫುಲ್ ರಿಲೀಫ್ ಇರುತ್ತೆ. ಆದ್ರೆ ಇವತ್ತು ಬರುವಂತ ತೀರ್ಪು ದರ್ಶನ್ ಪಾಲಿಗೆ ಬಹುದೊಡ್ಡ ತೀರ್ಪು ಆಗಿರುತ್ತೆ. ಒಂದು ಮತ್ತೆ ಜೈಲಿಗೆ ಹೋಗುವಂತ ಸಾಧ್ಯತೆ ಇರುತ್ತೆ, ಇಲ್ಲ ಫುಲ್ ಕಂಪ್ಲೀಟ್ಲಿ ರಿಲೀಫ್ ಪಡೆಯುವಂತ ಸಾಧ್ಯತೆ ಇರುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ, ಏನು ತೀರ್ಪನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ಅಶ್ವಿನಿ. ಆಲ್ ರೈಟ್ ಬಾದೇಶ್, ಥ್ಯಾಂಕ್ ಯು.